ಚಿಕ್ಕಬಳ್ಳಾಪುರದ ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ಶ್ರೇಯದಂತೆ ಶ್ರೀ ಮಹೇಶ್ವರಂಬ ದೇವಾಲಯದಲ್ಲಿ 63ನೇ ವರ್ಷದ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ನಡೆಸಲಾಯಿತು. ಸದ್ಯ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವಂತಹ ಮಹೇಶ್ವರಿ ಗ್ಯಾಸ್ ಏಜೆನ್ಸಿ ಗೋಡೆನ್ ಪಕ್ಕದಲ್ಲಿರುವಂತಹ ಬಾವಿಯಿಂದ ಪುಟ್ಟಮ್ಮನವರು ಹಸಿ ಕರಗವನ್ನ ಅಲ್ಲಿಂದ ಹಿಡಿದು ಶ್ರೀ ಮಹೇಶ್ವರಮ್ಮ ದೇವಾಲಯಕ್ಕೆ ಬಂದು ತಲುಪುತ್ತದೆ. ನಂತರ ದೇವರ ಪೂಜೆಯನ್ನ ಮುಗಿಸಿ ತಮಟೆ ವಾದ್ಯಗಳೊಟ್ಟಿಗೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ವಿಜಯಗೊಳಿಸುವ ಮೂಲಕ ಮೆರವಣಿಗೆ ಮಾಡಿದ ನಂತರ ಬಾಪೂಜಿ ನಗರ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನಕ್ಕೆ ಬಂದು ಹಸಿ ಕರಗ ತಲುಪುತ್ತೆ. ಈ ಹಸಿ ಕರಗ ಮಹೋತ್ಸವವನ್ನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಹಸಿ ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಳ್ತಾರೆ. ಅದು ಅಲ್ಲದೆ ದ್ರೌಪದಮ್ಮನವರ ಮೊದಲನೆಯ ದಿನ ಬೆಳ್ಳಿ ರಥೋತ್ಸವ, ಎರಡನೇ ದಿನ ಹಸಿ ಕರಗ ಮಹೋತ್ಸವ, ಸಾವಿರಾರು ಭಕ್ತಾದಿಗಳು ಆಗಮಿಸಿ ತಮ್ಮ ಕಷ್ಟಗಳಿಗೆ ಪ್ರಾಪ್ತಿಯಾಗುವಂತಹ ರೀತಿಯಲ್ಲಿ ಶ್ರೀ ದ್ರೌಪದಮ್ಮನವರ ದೇವಿಗೆ ಹರಕೆಯನ್ನ ಮಾಡಿಕೊಳ್ತಾರೆ. ಇನ್ನು ಹಸಿ ಕರಗವನ್ನ ನೋಡೋದಕ್ಕೆ ಚಿಕ್ಕಬಳ್ಳಾಪುರ ಜನತೆಯ ಅದೃಷ್ಟವಂತರೇ ಅಂತ ಹೇಳಬಹುದು. ಯಾಕಂದ್ರೆ ಹಸಿ ಕರಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಂಬಿಕೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ದ್ರೌಪದಮ್ಮನ ಈ ಒಂದು ಹಸಿ ಕರಗದ ಮೆರವಣಿಗೆ ಬಹಳ ಅದ್ಧೂರಿಯಾಗಿ ಸಾಗಿದೆ. ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ಪರವಾಗಿ ಬಾಪೂಜಿ ನಗರದಲ್ಲಿ ನಡೆಯತಕ್ಕಂಥ ಶ್ರೀ ದ್ರೌಪದಮ್ಮನವರ ಕರಗದ ಹಸಿ ಕರಗ ಮಹೋತ್ಸವ ಇವತ್ತು ನಡೆಯುತ್ತದೆ. ಶನಿವಾರ ದಿವಸ ಹೂವಿನ ಕರಗ ಇರುತ್ತೆ, ಆದರೆ ಗುರುವಾರ ದಿವಸ ಹಸಿ ಕರಗ ಮಾತ್ರ ಇರುತ್ತೆ. ಹಸಿ ಕರಗ ಏನಂತ ಹೇಳಿದ್ರೆ, ಮೊದಲನೇದಾಗಿ ಮಹೇಶ್ವರಮ್ಮ ದೇವಾಲಯದಿಂದ ಓಡಿ ಆಮೇಲೆ ಕೃಷ್ಣ ಟಾಕೀಸ್, ಬಜಾರ್ ರೋಡು ಈ ರೀತಿ ತಿರ್ಸ್ಕೊಂಡು ಗಂಗನಮಿದ್ದಿ ಹೋಗಿ ಗಂಗನಮಿದ್ದಿಯಿಂದ ಸೀದಾ ದೇವಾಲಯದಲ್ಲಿ ಈ ಮಹೇಶ್ವರಿ ಗ್ಯಾಸ್ ಏಜೆನ್ಸಿ ಪಕ್ಕದಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿನಲ್ಲಿ ಹಸಿ ಕರಗ ಇರುತ್ತೆ. ಹಸಿ ಕರಗ ನಮ್ಮ ಶ್ರೀ ದ್ರೌಪದಮ್ಮನವರ ಕರಗ ಹೊತ್ತುವಂಥ ಪುಟ್ಟಮ್ಮನವರು ಹಸಿ ಕರಗ ತೆಗೆದುಕೊಂಡು ಬಂದು ಮತ್ತೆ ನಗರದ ಪ್ರಮುಖ ಬೀದಿಗಳಲ್ಲಿ ವಿಜಯಗೊಳಿಸ್ತಾರೆ ತಮಟೆಗಳೊಂದಿಗೆ. ಅದಾದ ನಂತರ ಬಾಪೂಜಿ ನಗರದಲ್ಲಿರತಕ್ಕಂಥ ಬೀದಿಗಳಲ್ಲಿ ವಿಜಯಗೊಳಿಸಿ ತಮಟೆಗಳೊಂದಿಗೆ ದೇವಸ್ಥಾನಕ್ಕೆ ಸೇರುತ್ತೆ ಸರ್. ಇದು ಹಸಿ ಕರಗದ ಮಹೋತ್ಸವದ ಮೊದಲನೇ ದಿನ ಸರ್. ಇದು ಏನೂ ಇರಲ್ಲ ಸರ್. ಪ್ರತಿ ವರ್ಷ ಇಂದಿನ ದಿವಸ ಅಂದ್ರೆ ಬುಧವಾರ ದಿವಸ ಅಮ್ಮನವರ ಪಲ್ಲಕ್ಕಿ ನಡೆಯುತ್ತೆ. ಆ ವಿಷಯದಲ್ಲಿ ಎಲ್ಲರೂ ನೋಡಿರ್ಬೋದು. ಯಾಕಂದ್ರೆ ವಿಭಿನ್ನವಾದ ಮನೋರಂಜನೆ ಕಾರ್ಯಕ್ರಮ ನಡೆದಿದೆ ನಿನ್ನೆ ದಿವಸ. ಇವತ್ತಿನ ಹಸಿ ಕರಗದ ದಿವಸಕ್ಕೆ ಅಂತ ಏನಿಲ್ಲ, ದೇವಸ್ಥಾನದಲ್ಲಿ ದೇವತಾ ಕಾರ್ಯಗಳು ಮಾತ್ರ ನಡೆಯುತ್ತೆ ಸರ್ ಹಸಿ ಕರಗ. ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ 4 ಕರಗಗಳಿದೆ ಸರ್. 4 ಕರಗಗಳಿದೆ ಸರ್. 4 ಕರಗಗಳಲ್ಲಿ ವಿಭಿನ್ನವಾದ ಕರಗ ಅಂದ್ರೆ ಶ್ರೀ ದ್ರೌಪದಮ್ಮನವರ ಕರಗ ಸರ್. 63ನೇ ವರ್ಷದ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಸರ್ ದ್ರೌಪದಮ್ಮನವರ ಕರಗ ಸರ್. ಅಂದ್ರೆ ಸರ್ ಈ ಕರಗ ಒಂದು ಮಹಿಳೆ ಹೊತ್ತೋದು ಒಂದು ವಿಶೇಷ ಅಲ್ವಾ ಸರ್? ಹೌದು ಸರ್, ಮಹಿಳೆ ಹೊತ್ತೋದು ಏನಂದ್ರೆ ಅದು ಇತಿಹಾಸದಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲ ಯುದ್ಧ ನಡೆದಾಗ ಹೆಣಗಳು ಬಿದ್ದಿರುತ್ತೆ. ಆವಾಗ ಶ್ರೀಕೃಷ್ಣ ಬಂದು ದ್ರೌಪದಿಗೆ ಹೇಳ್ತಾನೆ ಏನಂತ, ಇಲ್ಲೆಲ್ಲ ನಾಳೆ ಯುದ್ಧಕ್ಕೆ ರೆಡಿ ಆಗ್ಬೇಕಮ್ಮ ಈ ಮೈದಾನ, ಅದಕ್ಕೋಸ್ಕರ ಏನಾದರೂ ವ್ಯವಸ್ಥೆ ಮಾಡಿದಾಗ ಆದಿಪರಾಶಕ್ತಿ ಆದಂಥ ಶ್ರೀ ಮಹೇಶ್ವರಿ ದ್ರೌಪದಿ ಹೋಗ್ಬಿಟ್ಟು ಕೃಷ್ಣ ಹೇಳ್ತಾನೆ ನನ್ನ ಕೈಯಲ್ಲಿ ಏನಾಗುತ್ತಣ್ಣ ಅಂತಾನೆ. ಕೃಷ್ಣ ಯಾಕಂದ್ರೆ ದ್ರೌಪದಿ ಅವರ ಅಣ್ಣ. ಅದಕ್ಕೆ ಕೇಳಿದ್ದಕ್ಕೆ ಏನಿಲ್ಲಮ್ಮ ನೀನು ರಾತ್ರಿ ಹೊತ್ತು ನೀನೇ ಹೋಗಿ ಆ ಮೈದಾನದಲ್ಲಿ ನೋಡು ಅಂತಾನೆ. ಆವಾಗ ಈ ಅಮ್ಮ ಏನ್ ಮಾಡ್ತಾಳೆ, ದ್ರೌಪದಿ ರುದ್ರಾವತಾರ ಅಂದ್ರೆ ಮಹೇಶ್ವರಿ ಅವತಾರ ಎತ್ತಿಬಿಟ್ಟು ದ್ರೌಪದಿ ಅವತಾರ ಎತ್ತಿಬಿಟ್ಟು ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ಪರವಾಗಿ